ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್ ಅನ್ನು ಕೊಟ್ಟಿದೆ ಬಿಎಂಆರ್ಸಿಎಲ್. 5% ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ಮಾಡಿದೆ. ಅಧಿಕೃತವಾಗಿ ಮೆಟ್ರೋ ದರ ಏರಿಸಿ ಆದೇಶವನ್ನು ಹೊರಡಿಸಿದೆ. ಇತ್ತ ಮೆಟ್ರೋ ದರ ಏರಿಕೆಗೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಅತ್ತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಒಟ್ಟು ಮಾಡ್ತಾ ಇದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಮಾತನ್ನ ಹೇಳಿದ್ರು. ನಾವಲ್ಲ, ಅದು ಕೇಂದ್ರದ ನಿರ್ಧಾರ ಅಂತ ಹೇಳಿ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ನಮ್ಮ ಮೆಟ್ರೋ ಟಿಕೆಟ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ಸೋಮವಾರದಿಂದ ಸರ್ಕಾರದ ಅನುಮತಿ ಬೇಕಾಗಿಲ್ಲ ಅಂತಾರೆ ಅವರು. ಮತ್ತೆ ಸಾರ್ವಜನಿಕರಿಗೆ ಆಕ್ರೋಶ ಬರ್ತಾ ಇದೆ. ಇಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನ್ ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತಾರೆ. ಲಾಸ್ಟ್ ಇಯರ್ ಜಾಸ್ತಿ ರೇಟ್ ಮಾಡಿದ್ರು, ಈ ವರ್ಷನೂ ಜಾಸ್ತಿ ಮಾಡ್ತಿದ್ದಾರೆ. ಓಡಾಡಕ್ಕೆಲ್ಲ ಕಷ್ಟ ಆಗುತ್ತೆ. ಬೈಕಲ್ಲಿ ಏನಾದ್ರೂ ಓಡಾಡೋಣ ಅಂದ್ರೆ ಸಿಗ್ನಲ್ಲು ಟ್ರಾಫಿಕ್ ಎಲ್ಲ ಆಗ್ತಾ ಇರುತ್ತೆ. ಈ ವರ್ಷನೂ ಮಾಡಿದ್ರೆ ತೊಂದರೆ ಆಗುತ್ತೆ ಅನ್ಸುತ್ತೆ. ಮ್ಯಾಮ್, ಇಲ್ಲ, ನಾನು ಅಪರೂಪಕ್ಕೆ ಓಡಾಡ್ತಾ ಇದ್ದೀನಿ, ಹಾಗಾಗಿ ನಂಗೆ ಅದ್ರ ಬಗ್ಗೆ ಫೇರ್ ಬಗ್ಗೆ ಏನೂ ಗೊತ್ತಿಲ್ಲ. ಲಾಸ್ಟ್ ಇಯರ್ 101% ಜಾಸ್ತಿ ಆಗಿತ್ತು, ಡಬಲ್ ಮಾಡ್ಬಿಟ್ಟಿದ್ರು. ಆದರೆ ಇವಾಗೆಲ್ಲ ಫ್ರೀ ಮಾಡಿದಾರಲ್ಲ ಮ್ಯಾಮ್, ಬಸ್ಸಸ್ ಎಲ್ಲ ಫ್ರೀ ಮಾಡಿದಾರಲ್ಲ ಇನ್ ಕಾಸ್ಟ್. ಅದಕ್ಕೋಸ್ಕರ ಯಾಕಂದರೆ ತುಂಬ ಕನ್ವೀನಿಯಂಟ್ ಆಗಿ ಓಡಾಡಬೇಕು ಅಂದರೆ ಹೋಗಲೇಬೇಕಾಗುತ್ತೆ. ಹಂಗಾಗಿ ಇರ್ಬೋದೇನೋ, ಮೇ ಬಿ ಆ ಥರ ಇರ್ಬೋದು. ಒಂದು ಫ್ರೀ ಮಾಡಿ ಒಂದು ತೊಗೋಬೋದಲ್ಲ. ಯಾಕಂದರೆ ರೆಗ್ಯುಲರ್ ಆಗಿ ಇವಾಗ ಬಸ್ ಕಾನ್ವೆಂಟು ಫುಲ್ ಬಸ್ಸಸ್ ಫ್ರೀ ಮಾಡಿಬಿಟ್ಟು ಫುಲ್ ಬಸ್ಸಸ್ ಎಲ್ಲ ಫುಲ್ ಕಡಿಮೆ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಗಾಡಿಯಲ್ಲಂತೂ ಓಡಾಡೋಕೆ ಆಗೋದೇ ಇಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ಇವಾಗ ಎಷ್ಟೋ ಜನ ಇರ್ತಾರೆ, ಬೇಗ ಆಫೀಸ್ಗೆ ರೀಚ್ ಆಗಬೇಕು, ಬೇಗ ಹೋಗಲೇಬೇಕು ಅನ್ನೋದಾದರೆ ಮೆಟ್ರೋ ಬರಲೇಬೇಕಾಗುತ್ತೆ. ಬಂದೇ ಬರ್ತಾರಲ್ವ, ಬರಲೇಬೇಕು. ಇನ್ ಕೇಸ್ ಆ ಥರ ಮಾಡಿರ್ತಾರೆ. ಇನ್ ಕೇಸ್ ನಾನು ತೊಂದರೆ ಆಗ್ತಿದೆ ಮ್ಯಾಮ್, ಬಸ್ಸಿಂದನೂ ಆಗ್ತಾ ಇದೆ, ಎಲ್ಲಿಂದ ಹೋಗಿದೆ ಎಲ್ಲೋ ಯೂಸ್ ಮಾಡೋದಾದ್ರೆ ಗೌರ್ಮೆಂಟ್ ಅವರು ಫ್ರೀ ಮಾಡೋದಾಗಿದ್ರೆ ಎಜುಕೇಷನ್ಗೋ, ಯಾರನ್ನ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಆ ಥರ ಬಡವ್ರಿಗೋ ಆ ಥರ ಫ್ರೀ ಮಾಡೋದು. ಯಾರೂ ಬಸ್ಸಸ್ ಫ್ರೀ ಕೇಳಿರಲಿಲ್ಲ. ಆ ಬಸ್ಸಸ್ ಫ್ರೀ ಮಾಡಿದ್ರಿಂದ ಎಷ್ಟು ತೊಂದರೆ ಆಗ್ತಿದೆ ಅಂದರೆ, ಬಸ್ಸಲ್ಲಿ ಜೆಂಟ್ಸ್ಗಳು ರೆಸ್ಪೆಕ್ಟ್ ಅನ್ನೋದೇ ಕೊಡ್ತಾ ಇಲ್ಲ. ಯಾವ ಲೇಡೀಸೇನು ಫ್ರೀಯಾಗಿ ಕೊಡಿ ಅಂತ ಯಾವ ಗೌರ್ಮೆಂಟಿಗೂ ರೂಲ್ಸ್ ಮಾಡಿರಲಿಲ್ಲ. ಇವ್ರು ಕೊಟ್ಟು ಯಾರೋ ಒಬ್ರು ಮಾಡೋ ಲೇಡೀಸ್ ತಪ್ಪಿಂದ ಪ್ರತಿಯೊಬ್ಬರು ಲೇಡೀಸ್ ಫೇಸಸ್ ಮಾಡಬೇಕಾದ್ರು. ಇದು ಕ್ಯಾನ್ಸಲ್ ಮಾಡಿಬಿಟ್ರೆ ಬಡವ್ರ ಬಗ್ಗರಿಗೆ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಈಗ ಆಪರೇಷನ್ಗೆ ಅಂತ ಎಷ್ಟೋ ಫೆಸಿಲಿಟಿ ಇರೋದಿಲ್ಲ. ಅವ್ರಿಗಾನ ಕನ್ವಿನ್ಸ್ ಮಾಡಿದ್ರೆ, ಎಜುಕೇಷನಿಗೆ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ವೇಸ್ಟ್ ಅಂದರೆ ವೇಸ್ಟ್, ಏನು ಮಾಡ್ತಿದ್ರೆ ಏನೂ ಯೂಸ್ ಇಲ್ಲ ಮ್ಯಾಮ್ ಈ ಗೌರ್ಮೆಂಟ್ ಬಂದು. 101% ಜಾಸ್ತಿ ಆಗಿದೆ. ಈ ವರ್ಷ ಫೆಬ್ರವರಿ 9ರಿಂದ ಜಾರಿ ಆಗ್ತಿದೆ. ಓಡಾಡೋದು ಎಷ್ಟು ಕಷ್ಟ ಆಗುತ್ತೆ ಸರ್ ಮೆಟ್ರೋ? ಬಹಳ ಕಷ್ಟ ಆಗುತ್ತೆ ಅಮ್ಮ. ಆಲ್ರೆಡಿ ಕಷ್ಟನಲ್ಲೇ ಇದ್ದೀವಿ, ಮತ್ತೆ ಇನ್ಕ್ರೀಸ್ ಮಾಡಿದ್ರೆ ಭಾಳ ತೊಂದರೆ ಅಮ್ಮ. ನಮ್ಮಂಥವ್ರಿಗೆ ನಾವು ಜಾಬ್ ಮಾಡೋರಮ್ಮ, ಜಾಬ್ ಮಾಡ್ತೀವಿ ಇಲ್ಲಿ ಡೈಲಿ. 2 ವೀಲರ್ ತೊಗೊಂಬರೋಕ್ಕಾಗಲ್ಲ, ರಶ್ ಆಗಲ್ಲಮ್ಮ. ಭಾಳ ತಪ್ಪು ಮಾಡ್ತಾ ಇದ್ದಾರೆ. ಆಗಲ್ಲಮ್ಮ, ನಮ್ಮಂಥವ್ರಿಗೆ ಆಗಲ್ಲ. ಸೀನಿಯರ್ ಸಿಟಿಜನ್ 60+ ಏನು ಕೊಡಲ್ಲಮ್ಮ. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಭಾಳ ತೊಂದರೆ ಇದೆಮ್ಮ, ಕಮ್ಮಿ ಮಾಡಲೇಬೇಕು. ಫೆಬ್ರವರಿ 9ರಿಂದ ಜಾರಿ ಆಗುತ್ತೆ. ಲಾಸ್ಟ್ ಇಯರ್ ಕೂಡ ಜಾಸ್ತಿ ಮಾಡಿದ್ರು, ಈ ವರ್ಷ ಜಾಸ್ತಿ ಮಾಡಿದ್ದಾರೆ. ಪ್ರತಿ ವರ್ಷ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಷ್ಟು ಕಷ್ಟ ಆಗುತ್ತೆ ಸರ್ ಮೆಟ್ರೋದಲ್ಲಿ ಓಡಾಡೋದು? ಕಷ್ಟ ಆಗ್ತಾ ಇದೆ, ಪ್ರಯಾಣ ಸ್ವಲ್ಪ ಬೇಗ ಆಗ್ತಾ ಇದೆಯಲ್ಲ. ಅಂದ್ರೆ ಈ ತರ ರೇಟ್ ಇವಾಗ ರೇಟ್ ಜಾಸ್ತಿ ಮಾಡೋದು ಕಷ್ಟನಲ್ಲ. ಇವಾಗ 60 ರೂಪಾಯಿ ಮಾಡಿದ್ದಾರೆ. ಮಾಮೂಲಿ ಬಸ್ಸಲ್ಲಿ ಬಂದರೆ 20-30 ರೂಪಾಯಿ ಕೊಡ್ತಾರೆ. 40-45 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಜಾಸ್ತಿನೇ. ಇದು ಅದು 10 ಪ್ಯಾಟ್ರಿಯಿಂದ ಮಾರ್ಕೆಟ್ಗೆಲ್ಲ ತುಂಬಾ ಟಿಕೆಟ್ ಜಾಸ್ತಿನೇ ಮೇಡಮ್. ಹೌದು, ಪ್ರತಿ ವರ್ಷ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರತಿ ವರ್ಷನೂ ಜಾಸ್ತಿ ಮಾಡ್ತಾವ್ರಿ ಇವರು. ಈಗ KSRTC BMTC ಹತ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇವರು ಮಾಡ್ತಾ ಇರೋದು ತಪ್ಪೇ. ಇದು BMRCL ಮಾತ್ರ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಎಷ್ಟು ಕಷ್ಟ ಆಗುತ್ತೆ ಸರ್ ಓಡಾಡಕ್ಕೆ ಇಷ್ಟು ದುಡ್ಡು ಕೊಟ್ಟು? ಹೌದು, ಕಷ್ಟ ಆಗುತ್ತೆ ಮೇಡಮ್. ಅವ್ರು ಹೇಳ್ತಾರೆ ಕೇಳಿದ್ರೆ ನಮ್ಮ AC ಚಾರ್ಜ್ ಆಗುತ್ತೆ, ಕರೆಂಟ್ ಜಾಸ್ತಿ ಯೂಸ್ ಆಗುತ್ತೆ, ಅದು ಇದು ಕತೆಗಳು ಹೇಳ್ತಾರೆ. ಅವೆಲ್ಲ ತಪ್ಪಿದು. ಜಾಸ್ತಿ ಮಾಡಬಾರ್ದು. ಬಡವರು ಇರ್ತಾರೆ, ಓಡಾಡೋರು, ಅರ್ಜೆಂಟ್ ಹೋಗಿ ಆಸ್ಪತ್ರೆಗೆ ಹೋಗೋರು ಇರ್ತಾರೆ, ಅವ್ರಿಗೆಲ್ಲ ಅನುಕೂಲ ಆಗ್ಬೇಕು, ಇವರಿಂದ ಅನಾನುಕೂಲ ಆಗ್ಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಒಂದ್ ಕಡೆ ಬಿಎಂಆರ್ಸಿಎಲ್ ಕಳೆದ ವರ್ಷದಂತೆ ಈ ವರ್ಷವೂ ರೇಟ್ ಹೈಕ್ ಮಾಡಿದೆ. ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಬಟ್ ಹೈಕ್ ಆಗಿದೆ ಅಂತಂದ್ರೆ ಎಷ್ಟು ಹೈಕ್ ಆಗಿದೆ, ಜನರಿಗೆ ಎಷ್ಟು ಸಮಸ್ಯೆ ಆಗುವುದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಭರತ್?
ವಿಜಯಶ್ರೀ, ಈಗ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಅಂದರೆ ಕಳೆದ ಬಾರಿ ಕೂಡ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂಥದ್ದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂಥ ಒಂದು ಕೆಲಸ ಕಳೆದ ಬಾರಿ ಆಗಿತ್ತು. ಜೊತೆಗೆ ಕಳೆದ ವರ್ಷವೂ ಕೂಡ BMRCL ಸ್ಪಷ್ಟವಾಗಿ ಹೇಳಿತ್ತು, ಅಂದರೆ ಪ್ರತಿ ವರ್ಷವೂ ದರ ನಿಗದಿ ಸಮಿತಿಯ ಒಂದು ಸಲಹೆಯಂತೆ ನಾವು ಇನ್ನು ಮುಂದೆ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ, ಅಂದರೆ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ದರ ಏರಿಕೆ ಮಾಡಿದ್ರು. ಈಗ 1 ವರ್ಷ ಆಗ್ತಾ ಇದೆ. ಈ ನೆಲೆಯಲ್ಲಿ ಈಗ ಈ ಸಲವೂ ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ದಾರೆ. ಈ ಸಲ 5% ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ. ಕಳೆದ ವರ್ಷ 71% ಹೈಕ್ ಮಾಡಿದರು. ಅಂದರೆ ಮೊದಲೇ ಬಾರಿ ಈಗ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ 101% ಜಾಸ್ತಿ ಮಾಡಿದರು. ಯಾವಾಗ ಜನರ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ, ಜನರು ಟೀಕೆಯನ್ನು ಮಾಡ್ತಾರೆ, ಆ ಸಂದರ್ಭದಲ್ಲಿ 3-4 ದಿನಗಳ ನಂತರ 71%ಗೆ ಇಳಿಕೆ ಮಾಡಿದರು. ಅಂದರೆ ಅದಕ್ಕೆ ಅವತ್ತು ಕೊಟ್ಟಂತಹ ಕಾರಣ, ನಾವು 6-7 ವರ್ಷದಿಂದ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿಲ್ಲ, ಹಾಗಾಗಿ ನಾವು ಏಕಾಏಕಿ 70% ಮಾಡಬೇಕಾಗಿರುವಂಥ ಅನಿವಾರ್ಯ ಇತ್ತು ಅಂತ ಹೇಳಿದರು. ಅದಾದ ನಂತರ ಪ್ರತಿ ವರ್ಷಕ್ಕೂ ನಾವು ಈ ರೀತಿಯಾಗಿ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ, ಸೊ ಆಗ ಜನರ ಮೇಲೆ ಹೆಚ್ಚಾಗಿ ಹೊರೆ ಬೀಳಲ್ಲ ಅಂತ ಹೇಳಿದರು. ಹಾಗಾಗಿ ಈಗ ವರ್ಷ ತುಂಬಿದ ನಂತರ 5% ಏರಿಕೆ ಮಾಡಿದ್ದಾರೆ. ಅಂದರೆ ಕನಿಷ್ಠ 10 ರೂಪಾಯಿ ಇದ್ದಂತಹ ಟಿಕೆಟ್ ಬೆಲೆಯಲ್ಲಿ 1 ರೂಪಾಯಿ ಹೆಚ್ಚಳವಾಗಿದೆ. ಗರಿಷ್ಠ 90 ರೂಪಾಯಿ ಟಿಕೆಟ್ ಬೆಲೆಯಲ್ಲಿ 5 ರೂಪಾಯಿ ಹೆಚ್ಚಳವಾಗಿದೆ. ಅದೇ ರೀತಿಯಾಗಿ ದಿನದ ಪಾಸು, 3 ದಿನದ ಪಾಸು, 5 ದಿನದ ಪಾಸ್, ಅದರ ಮೇಲೆ ಕೂಡ ಗರಿಷ್ಠವಾಗಿ ಬೆಲೆ ಜಾಸ್ತಿ ಆಗಿದೆ. ಇದು ಜನಸಾಮಾನ್ಯರಿಗೆ ಸಹಜವಾಗಿ ಹೊಡೆತ ಬಿದ್ದಂತೆ ಆಗುತ್ತೆ. ಅಂದರೆ ಪ್ರತಿನಿತ್ಯ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಮತ್ತೊಂದು ಕಡೆ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ, ಮತ್ತೊಂದು ಕಡೆ ಬೇರೆ ಬೇರೆ ಸಾರಿಗೆ ವ್ಯವಸ್ಥೆಗಳಲ್ಲೂ ಕೂಡ ಟಿಕೆಟ್ ದರ ಏರಿಕೆ ಆಗ್ತಾ ಹೋಗುತ್ತೆ. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮೆಟ್ರೋ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಾರೆ. ಈ ರೀತಿಯಾಗಿ ಪ್ರತಿ ವರ್ಷಕ್ಕೂ ಕೂಡ ಈ ರೀತಿಯಾಗಿ ಅವರು ಏರಿಕೆ ಮಾಡ್ತಾ ಹೋದರೆ ಜನರಿಗೆ ಹೇಗೆ ನಾವು ಪ್ರಯಾಣ ಮಾಡೋದು ಪ್ರಶ್ನೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತಹ ಸರ್ಕಾರ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಏನು ಬೊಟ್ಟನ್ನು ಮಾಡ್ತಾ ಜನರಿಂದ ತಪ್ಪಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಜನರಿಗೆ ಕೇಳುವಂಥ ಪ್ರಶ್ನೆಗೆ, ಜನರಿಗೆ ಆಗ್ತಾ ಇರುವಂಥ ತೊಂದರೆಗಳಿಗೆ, ಜನರು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಉತ್ತರ ಕೊಡೋದಕ್ಕೆ ಇಲ್ಲಿ ಯಾರು ಕೂಡ ರೆಡಿ ಇಲ್ಲ. ಸರ್ಕಾರವು ತಮ್ಮದೇ ಆದ ಒಂದು ರಾಜಕೀಯ ಆಟಕ್ಕೆ ಜನರ ಮೇಲೆ ಒಂದು ಹೊರೆ ಆಗ್ತುವಂಥ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ BMRCL ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ದರ ನಿಗದಿ ಸಮಿತಿ ಇರುತ್ತೆ, ಆ ಸಮಿತಿ ಸಲಹೆ ಕೊಡುತ್ತೆ, ಆ ಸಮಿತಿಯ ಸಲಹೆ ಮೇರೆಗೆ ನಾವು ಅನಿವಾರ್ಯ ಕಾರಣಗಳಿಂದ ಬೆಲೆಯನ್ನು ಜಾಸ್ತಿ ಮಾಡಬೇಕಾಗಿದೆ. ಹಾಗಾಗಿ ನಾವು ಪ್ರತಿ ವರ್ಷವೂ, ಅಂದರೆ ಏಕಾಏಕಿ ಏನು 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಬೆಲೆ ಏರಿಕೆ ಆಗಬೇಕಾಗುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷವೂ ಏರಿಕೆ ಮಾಡ್ತಾ ಸಂದರ್ಭದಲ್ಲಿ ಜನರಿಗೆ ಕಡಿಮೆ ಪ್ರಮಾಣದ ಹೊರೆ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಪ್ರತಿ ವರ್ಷ ಏರಿಕೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಆರಂಭಿಸಿದ್ದಾರೆ. ಕಳೆದ ವರ್ಷವೇ ಸುಳಿವು ಕೊಟ್ಟಿದ್ರು, ನಾವು ಮುಂದಿನ ವರ್ಷ ಜಾಸ್ತಿ ಮಾಡ್ತೀವಿ ಅಂತೇಳಿ. ಈ ವರ್ಷವೂ ಸುಳಿವು ಕೊಟ್ಟಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮೆಟ್ರೋ ಟಿಕೆಟ್ ದರ ಖಂಡಿತವಾಗಿಯೂ ಏರಿಕೆ ಆಗುತ್ತೆ. ಈ ವರ್ಷವೂ ಆಗಿದೆ, ಮುಂದಿನ ವರ್ಷವೂ ಕೂಡ ಖಂಡಿತವಾಗಿ ಏರಿಕೆ ಆಗಿದೆ. ಜನರು ಕೂಡ ಇದನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಸಹಜವಾಗಿ ಏನು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ವಿರೋಧಗಳು ವ್ಯಕ್ತ ಇದೆ. ಆದರೆ ಅನಿವಾರ್ಯ ಕಾರಣ ಮೆಟ್ರೋದಲ್ಲಿ ಓಡಾಡಬೇಕಾಗಿದ್ದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ವಿದ್ಯಾ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.